ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ದಿನ ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಬೆಳಗಿನ ಗಡಿಬಿಡಿಯಲ್ಲಿರೋರಿಗೆ ದಿಢೀರಂತ ಆಗುವ ಆನಿಯನ್ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮನೆಯಲ್ಲಿ ದೋಸೆ ಹಿಟ್ಟಿದ್ರೆ ಫಟಾಫಟ್ ಅಂತ ಇದನ್ನು ರೆಡಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಚಟ್ನಿನೂ ಅವಶ್ಯಕತೆ ಇಲ್ಲ. ಚಟ್ನಿ ಪುಡಿ ಇದ್ದರೆ ಸಾಕು, ಅಥವಾ ಹಾಗೇನೂ ತಿನ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಸೊ ಹಾಗಿದ್ರೆ ಈ ಆನಿಯನ್ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೋಸೆ ಹಿಟ್ಟು ರೆಡಿ ಇದೆ. ನಾವು ನಾರ್ಮಲ್ ಆಗಿ ದೋಸೆ ಹಿಟ್ಟಿಗೆ ಹೇಗೆ ನೆನೆಸ್ತೀವೋ ಅದೇ ರೀತಿಯೇ ಇದು ದೋಸೆ ಹಿಟ್ಟಿಗೂ ಅದೇ ದೋಸೆ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಿರೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬ್ಯಾಟರ್ ಬಂದು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ಸೊ ಹಾಗಾಗಿ ಇದಕ್ಕೆ ನಾನು ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ನೀರಾಗೋಲ್ಲ, ತುಂಬ ಗಟ್ಟಿಯಾಗೋಲ್ಲ. ದೋಸೆ ಬ್ಯಾಟರ್ ಇಲ್ಲಿ ರೆಡಿ ಆಯಿತು. ಆನಿಯನ್ ದೋಸೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆನಿಯನ್ ಮಿಕ್ಸರ್ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ ತೆಗೆದುಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ನಾನಿಲ್ಲಿ ದಪ್ಪ ಸೈಜ್ದು 4 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಈಗ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವು, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಹಚ್ಚಿಟ್ಕೊಂಡಿರೋ ಅಂಥ ಸ್ವಲ್ಪ ಕರಿಬೇವು ಸೊಪ್ಪು, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಕೈಯಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವಿಲ್ಲಿ ದೋಸೆ ರೆಡಿ ಮಾಡ್ಕೊಳ್ಳೋಣ. ದೋಸೆ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಇಲ್ಲಿ ಒಂದು ಹೆಂಚನ್ನು ಇಟ್ಟಿದ್ದೀನಿ ನಾನು. ಹೆಂಚು ಚೆನ್ನಾಗಿ ಕಾಯ್ದು ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಈರುಳ್ಳಿಯಿಂದ ಎಲ್ಲ ಚೆನ್ನಾಗಿ ಹೆಂಚು ಫುಲ್ಲು ಈ ರೀತಿಯಾಗಿ ಉಜ್ಜಿ. ಈ ರೀತಿ ಉಜ್ಜೋದ್ರಿಂದ ದೋಸೆ ಅನ್ನೋದು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ದೋಸೆ ಚೆನ್ನಾಗಿ ಕಾದಿರಬೇಕು ಈ ರೀತಿಯಾಗಿ. ಈಗ 1 ಸೌಟಷ್ಟು ದೋಸೆ ಹಿಟ್ಟನ್ನು ತೆಗೆದುಕೊಳ್ಳಿ. ನಾವು ನಾರ್ಮಲ್ ದೋಸೆಗೆ 1 ಸೌಟ್ ತೊಗೊಳ್ತೀವಿ. ಆನಿಯನ್ ದೋಸೆ ಸ್ವಲ್ಪ ದಪ್ಪ ಬರುತ್ತೆ, ಸೊ ಹಾಗಾಗಿ 1.5 ಸೌಟಷ್ಟು ತೆಗೆದುಕೊಂಡು ಇದನ್ನು ತೀರ ತೆಳುವಾಗಿ ಮಾಡ್ಕೋಬೇಡಿ. ನಾವು ನಾರ್ಮಲಾಗಿ ದೋಸೆ ಮಾಡ್ಕೊಳ್ತೀವಲ್ಲ ಆ ರೀತಿ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮಿಕ್ಸರ್ ಇದೆ ಅಲ್ವಾ, ಈ ದೋಸೆ ಮೇಲೆ ಎಲ್ಲ, ದೋಸೆ ಎಲ್ಲೂ ಗ್ಯಾಪ್ ಇರಬಾರ್ದು, ನೀಟಾಗಿ ದೋಸೆ ಮೇಲೆ ಎಲ್ಲ ಇದರಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈ ದೋಸೆ ಅನ್ನೋದು ಸ್ವಲ್ಪ ದಪ್ಪ ಬರುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋದ್ರಿಂದ ದೋಸೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಳ್ಳೆ ಕೆಂಪು ಬಣ್ಣ ಬಂದಿರಬೇಕು ಹಿಂದೆ, ಹಾಗಾಗಿ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಳ್ಳಿ, ಐ ಫ್ಲೇಮ್ ಇಟ್ಕೋಬೇಡಿ. ಈಗ ನಾನು ಇನ್ನೊಂದು ಕಡೆಗೆ ತಿರುವಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಳ್ಳೆ ಕೆಂಪಾಗಿ ಬಂದಿರುತ್ತೆ. ನಾವು ಸ್ಟವ್ ಮಧ್ಯಮ ಹುರಿಯಲ್ಲಿಡ್ತೀರ ಐ ಫ್ಲೇಮಲ್ಲಿಟ್ಟರೆ ಕಲರ್ ಬಂದುಬಿಟ್ಟು ಬ್ಲ್ಯಾಕಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, ಹೆಚ್ಚಿಗೆ ಎಣ್ಣೆ ಮೇಲೆ ಬೇಕಾಗಿಲ್ಲ. ಈಗ 2 ಕಡೆ ಒಳ್ಳೆ ಚೆನ್ನಾಗಿ ಬೆಂದ ಮೇಲೆ ದೋಸೆಯನ್ನು ತೆಗೆದು ಪಕ್ಕಕ್ಕೆ ಹಾಕೋದಷ್ಟೇ. ಒಂದೊಂದು ದೋಸೆಯನ್ನೇ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಈರುಳ್ಳಿ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಬೀಳುತ್ತೆ, ಹೆಸರಲ್ಲೇ ಇದೆ ಆನಿಯನ್ ದೋಸೆ ಅಂದ್ಬಿಟ್ಟು. ಹಾಗಾಗಿ ಈಗ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಚಟ್ನಿ ಹಾಗೂ ಚಟ್ನಿ ಪುಡಿ ಒಟ್ಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಚಟ್ನಿ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ನೋಡಿ, ಬಿಸಿ ಬಿಸಿಯಾಗಿ ಆನಿಯನ್ ದೋಸೆ ಅಂತೂ ರೆಡಿ ಆಯಿತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.